ಒಂದು ಒಳ್ಳೆ ತಾಳಿ ಶಾಪ್ ಹುಡುಕಿದ್ರೆ ಮಸ್ಟ್ ವಿಸಿಟಿಂಗ್ ಸ್ಪಾಟು. ಬೆಸ್ಟ್. ಎಲ್ಲ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಉಡುಪಿ ಗೈಸ್. ಉಡುಪಿ ಹೂಡಿ ಬೀಚು, ತಾನ್ಸೆ ವೆಸ್ಟ್ ಬೀಚ್ ಹತ್ರ ಬರುವಂಥ ಕಡಲ ಬದಿ ರೆಸ್ಟೋರೆಂಟ್ ಗೈಸ್. ಏನು ಈ ಜಾಗದ ಸ್ಪೆಷಲ್ ಅಂದರೆ ಬೀಚ್ ಹತ್ರದಲ್ಲೇ ನಿಮಗೆ ಶೇಂದಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೀಚ್ ಪಕ್ಕನೇ ಇರುತ್ತೆ. ಶೇಂದಿ ಒಟ್ಟಿಗೆ ನಿಮಗೆ ವೆರೈಟೀಸ್ ಆಫ್ ಸೀ ಫುಡ್ಸು ಮತ್ತು ಚಿಕನ್ ಐಟಮ್ಸ್ ಎಲ್ಲ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಜೆನ್ಯೂನ್ ಆಗಿ ಈ ಕೋಸ್ಟಲ್ ಸೈಡ್ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ತಾಳೆ ಮರ ಸಿಗಲ್ಲ, ಜಸ್ಟ್ ತೆಂಗಿನ ಮರದ ಶೇಂದಿ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಲೀಟ್ರಿಗೆ ಐ ಥಿಂಕ್ 150 ರೂಪೀಸ್ ಚಾರ್ಜ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಶುರು ಆದರೆ ರಾತ್ರಿ 8:30 ಗಂಟೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಯಾವುದೇ ಥರ ರಜೆನೇ ಇರಲ್ಲ, ಫ್ಯಾಮಿಲಿ ಆರಾಮಾಗಿ ಬರ್ಬೋದು. ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿನಿ, ಹೋಗೋಣ. ಆಂಬಿಯನ್ಸ್ ಅಂತೂ ಸೈಕ್ ಆಗಿದೆ. ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ, ಲೈಕ್ ಶೇರ್ ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂತು. ಒಂದು ಬೆಸ್ಟ್ ಆಂಬಿಯನ್ಸು, ಒಂದು ಬೆಸ್ಟ್ ಎನ್ವಿರಾನ್ಮೆಂಟ್ ಅಂತಲೇ ಹೇಳ್ಬೋದು. ಅದ್ರ ಮುಂದೆ ಇಷ್ಟು ವೆರೈಟಿ ಫುಡ್ಸ್ ನೋಡೋಕ್ಕೆ ಏನೋ ಒಂಥರ ಖುಷಿ ನನಗಂತೂ. ಸುಮಾರು ಐಟಮ್ ನಾನು ಹೇಳಿದ್ದೀನಿ. ಅದರೊಟ್ಟಿಗೆ ಈ ತೆಂಗಿನ ಮರದ್ದು, ತಾಳೆ ಮರದ್ದು ಶೇಂದಿ ನಿಮಗೆ ಸಿಗಲ್ಲ, ಜಸ್ಟ್ ತೆಂಗಿನ ಮರದ್ದು ಮಾತ್ರ ಸೆಲ್ ಮಾಡಿಕೊಂಡು ಬರ್ತಾರೆ. ನಾನು 1 ಲೀಟ್ರ್ ತಗೊಂಡಿರೋಂಥದ್ದು. ಫಸ್ಟ್ ಯಾವ ಐಟಮ್ ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲು ಈ ಜಾಗದ ಹೀರೋ ಶೇಂದಿ, ತೆಂಗಿನ ಮರದ್ದು ಶೇಂದಿ 1 ಲೀಟ್ರ್ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದ್ರೆ ನೀವು ತೊಗೋಬೋದು. ಅರ್ಧ ಲೀಟ್ರ್ ಕೂಡ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಐಟಮು ಇಲ್ಲಿ ಮರುವಾಯಿ ಸುಕ್ಕ ಗುರು, ಈ ಕಪ್ಪೆ ಚಿಪ್ ಅಂತ ಹೇಳ್ತಾರಲ್ಲ, ಅಯ್ಯೋ ಆಚೆ ಹೋಯ್ತಲ್ಲ, ಅದನ್ನು ಸುಕ್ಕ ಮಾಡಿ ತೊಗೊಂಡಿರೋಂಥದ್ದು. ಹಂಗೆ ಈ ಕಡೆ ಬಂದರೆ ಈ ಐಟಮ್ ನೋಡಿದ್ರೆ ಸಿಗಾಬಡೆ ಟೆಂಪ್ಟ್ ಆಗ್ತಿರೋದು ಸ್ಕ್ವಿಡ್ ಫ್ರೈ. ಒಂದು ಡೀಪ್ ಫ್ರೈ ಮಾಡಿ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಇವರು, ಸೈಕಾಗಿದೆ. ಅದರೊಟ್ಟಿಗೆ ಈ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಟೆಂಪ್ಟಿಂಗು. ಆ್ಯಂಡ್ ನೆಕ್ಸ್ಟ್ ಐಟಮ್ ಇಲ್ಲಿ ಬಂದರೆ ಕೋರಿ ರೊಟ್ಟಿ ಒಟ್ಟಿಗೆ ಚಿಕನ್ ಫ್ರೈ ಕೊಡ್ತಾರೆ, ಅಂದರೆ ಚಿಕನ್ ಗ್ರೇವಿ ಟೈಪಲ್ಲಿ ಇದು ಕಾಂಬೋ ಥರ ಒಂದು ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ನೀರು ದೋಸೆ, ಅದರ ಕಾಂಬಿನೇಷನ್ ಆಗಿ ಚಿಕನ್ ಸುಕ್ಕ ತೊಗೊಂಡಿರೋಂಥದ್ದು. ಆ್ಯಂಡ್ ಇಲ್ಲಿ ಸಿಲ್ವರ್ ಫಿಶ್ದು ರವಾ ಫ್ರೈ. ಆ್ಯಂಡ್ ಇಲ್ಲಿ ಲೋಕಲ್ ಫಿಶ್ ಅಂದರೆ ಸಮುದ್ರದ ಮೀನೇ, ಡಿಸ್ಕೋ ಮೀನಲ್ಲಿ ತವಾ ಫ್ರೈ ತೊಗೊಂಡಿರೋಂಥದ್ದು. ಆ್ಯಂಡ್ ಇಲ್ಲಿ ಪ್ರಾನ್ಸ್, ನನ್ನ ಪರ್ಸನಲ್ ಫೇವ್ರೆಟ್ ಪ್ರಾನ್ಸು. ಫಸ್ಟ್ ಇದರಿಂದಾನೇ ಟೇಸ್ಟ್ ಮಾಡೋಕ್ಕೆ ಹೋಗ್ಬಿಡೋಣ. ಚಿಕ್ಕ ಪ್ರಾನ್ಸು, ತುಂಬ ದೊಡ್ಡದಲ್ಲ, ಲೈಟಾಗಿ ಸೆಮಿ ಗ್ರೇವಿ ಟೈಪಲ್ಲಿ ಮಾಡಿ ಕೊಟ್ಟಿರೋಂಥದ್ದು. ಗೀ ರೋಸ್ಟ್ ಇಲ್ಲ ಅಂತ ಹೇಳಿದ್ರು. ಸೊ ಇದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ಲೆಟ್ಸ್ ಟೇಸ್ಟ್ ದಿಸ್. ಅಲ್ಟಿಮೇಟ್. ಚಿಕ್ಕ ಪ್ರಾನ್ಸು, ಜಂಬೋ ಪ್ರಾನ್ಸು, ಟೈಗರ್ ಪ್ರಾನ್ಸು ಅದು ಅಲ್ಲ, ಚಿಕ್ಕದ್ರಲ್ಲಿ ಸ್ಪೈಸಿಯಾಗಿ ಮಾಡಿದ್ದಾರೆ. ಗೀ ರೋಸ್ಟ್ ಅಲ್ಲ, ಆ ಸ್ಪೈಸ್ನೆಸ್ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಲೈಟಾಗಿ ನಿಮ್ಗೆ ರಿಸಂಬಲ್ ಆಗೋದು ಒಂದು ಹುಳಿ ಕೊಟ್ಟಿದ್ದಾರೆ, ಸಕಲಾಗಿದೆ. ಕರ್ಬೇ ಸೊಪ್ಪು ಅಂತೂ ಯಥೇಚ್ಛವಾಗಿ ಹಾಕಿದ್ದಾರೆ ಗುರು. ಆ ಟೇಸ್ಟ್ ಅಂತೂ ಆನ್ ಪಾಯಿಂಟಿಗೆ ಕೊಡ್ತಾ ಇದ್ದಾರೆ. ಒಂದು ಸೆಮಿ ಕನ್ಸಿಸ್ಟೆನ್ಸಿ, ಈ ತೊಕ್ಕು ಟೈಪಲ್ಲಿ ಬರುತ್ತಲ್ಲ, ಒಂಥರ ಥಿಕ್ನೆಸ್ ಕೊಡ್ತಾ ಇದೆ. ಆ ಗ್ರೇವಿ ಅಂತೂ ಸೆಮಿಯಾಗಿ ತಿನ್ನೋಕ್ಕೆ ಪ್ರಾನ್ಸ್ ಒಟ್ಟಿಗೆ ಅಲ್ಟಿಮೇಟ್ ಟೇಸ್ಟು. ಒಂದು ಬೆಸ್ಟ್ ಸ್ಟಾರ್ಟಿಂಗ್. ಸೈಕ್ ಕಡಲ ಬದಿ ಬೋರ್ಡ್ ಗೀಡ್ ಏನಿರಲ್ಲ, ಬೀಚ್ ಶೋರ್ ಪಕ್ಕದಲ್ಲೇ ಇರೋದಕ್ಕೋಸ್ಕರ ಈ ಜಾಗ ಸಿಗಾವಡೆ ಫೇಮಸ್ ಗಾಯ್ಸ್. ಈ ಥರ ಬೀಚ್ ಪಕ್ಕದಲ್ಲೇ ಕುತ್ಕೊಳ್ಳೋ ಟೇಬಲ್ ಒಂದು 2 ಇದೆ, ಮಿಕ್ಕಿ ನೋಡಿದ್ರೆ ಅಲ್ಲಿ ಹಿಂದ್ಗಡೆ ಆರಾಮಾಗಿ ನೀವು ಕುತ್ಕೋಬೇಕು. ಈ ಥರ ಬಂದಾಗ ಸಿಕ್ಕಿದ್ರೆ ಫಸ್ಟು ಕುತ್ಕೊಳ್ಳಿ, ಆಮೇಲೆ ಫುಡ್ ಆರ್ಡರ್ ಮಾಡಿ. ಇದನ್ನು ಜನ ಬಂದುಬಿಡ್ತಾರೆ, ಆಮೇಲೆ ನೀವು ಕುತ್ಕೊಳ್ಳೋಕ್ಕಾಗಲ್ಲ. ಒಂದು ಬೆಸ್ಟ್ ಸ್ಪಾಟು, ಬೀಚ್ ನೋಡ್ಕೊಂಡು ಈ ಥರ ಫುಡ್ ತಿನ್ನೋಕ್ಕೆ ಸೈಕ್ ಫೀಲಿಂಗ್ ಕೊಡ್ತಾ ಇದೆ. ಈಗ ಈ ಜಾಗದ ಹೀರೋ ಶೇಂದಿ ಹಾಕೊಳ್ಳೋಣ. ಓ ಮೈ ಗಾಡ್, ಆಹಾ, ಒಳ್ಳೆ ಟೇಸ್ಟ್ ಗುರು. ಹೆವಿ ಫರ್ಮೆಂಟ್ ನಿಮಗೆ ಗೊತ್ತಾಗಲ್ಲ, ಬಟ್ ಲೈಟ್ ಆಗಿದ್ರೂ ಕೂಡ ಒಂಥರ ಎಳ್ನೀರು ಲೈಟಾಗಿ ಫರ್ಮೆಂಟ್ ಆದರೆ ಯಾವ ಥರ ಟೇಸ್ಟ್ ಕೊಡುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ತುಂಬ ಚೆನ್ನಾಗಿದೆ. ಸ್ಟ್ರಾಂಗ್ನೆಸ್ ಗೊತ್ತಾಗಲ್ಲ, ಕ್ಲೀನಾಗಿ ನಿಮ್ಗೊಂದು ಪ್ಯೂರಿಟಿ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಒಂದೊಂದು ಕಡೆ ಈ ಶೇಂದಿ ಕುಡಿದಾಗ ಒಂದು ಸ್ಟ್ರಾಂಗ್ನೆಸ್, ಈ ಸೋಡಾ ಗಿಡ ಹೊಡೆದಂಗೆ ಯಾವ ಥರ ಫೀಲ್ ಬರುತ್ತೆ, ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಬಟ್ ಇಲ್ಲಂತೂ ಒಂಥರ ಪ್ಯೂರ್ ಆಗಿ ಲಿಕ್ವಿಡಿ ಕನ್ಸಿಸ್ಟೆನ್ಸಿಯಲ್ಲಿ ಸೂಪರ್ ಆಗಿದೆ. ನೆಕ್ಸ್ಟು ನನಗೆ ಸ್ಕ್ವಿಡ್ಡೇ ಸಿಗಾವಡೆ ಟೆಂಪ್ಟ್ ಆಗ್ತಿರೋದು.
ಅದನ್ನು ಟೇಸ್ಟ್ ಮಾಡೋಣ. ಸ್ಕ್ವಿಡ್ ಫ್ರೈ ಡೀಪ್ ಫ್ರೈ ಮಾಡಿ ಕೊಟ್ಟಿರುವಂಥದ್ದು ಬೊಂಡಾಸ್ ಅಂತ ಹೇಳ್ತೀವಿ ನೋಡಿ, ಆಕ್ಟೋಪಸ್ ಎಲ್ಲನೂ ಇದೆ. ಹಿಂಗೆ ತಲೆಗಿಲೆ ಸಮೇತ ಎಲ್ಲ ಹಾಕಿ ಕೊಟ್ಟಿರೋದು ಡೀಪ್ ಫ್ರೈ. ನಾನು ಸ್ವಲ್ಪ ತೊಡಗಿಸ್ಬಿಟ್ಟಿನಿ, ಸ್ವಲ್ಪ ಸಾಗಿಯಾಗಿದೆ. ಫಸ್ಟು ಹಾಗೆ ಟ್ರೈ ಮಾಡೋಣ. ನಂತರ ಚಟ್ನಿ ಕೊಟ್ಟಿದ್ರಲ್ಲಿ ನೋಡಿ, ಆ ಕೆಂಪು ಚಟ್ನಿ. ಓ ಮೈ ಗಾಡ್, ಇಟ್ಸ್ ಸೋ ಕಾನ್ಸಂಟ್ರೇಟೆಡ್, ಇಟ್ಸ್ ಸೋ ಟೆಂಪ್ಟಿಂಗು. ಅದ್ರ ಜೊತೆ ಟೇಸ್ಟ್ ಮಾಡೋಣ. ಸೊ ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ, ಬಟ್ ಬಿಸಿ ತಿನ್ನಿ. ಬಿಸಿ ತಿಂದಾಗ ಆ ಕ್ರಿಸ್ಪಿ ಕಾರ್ನರ್ಸ್ ಹಾಗೆ ರಿಟೇನ್ ಆಗಿರುತ್ತೆ. ತಿನ್ನಬೇಕಾದ್ರೆ ಕರುಮಾಗಿ ಸ್ಕ್ವಿಡ್ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ವೈಸು ಫ್ಲೇವರ್ ವೈಸ್ 1% ನಿಮಗೆ ಕಾಂಪ್ರಮೈಸ್ ಆಗೋಲ್ಲ. ಬಿಸಿ ಕಮ್ಮಿ ಆಯ್ತು ನನಗೆ, ಅದೊಂದು ಬೇಜಾರು. ಹೀಗೆ ಕೆಂಪು ಚಟ್ನಿ. ಆಹಾ, ಶಾರ್ಪಾಗಿದೆ ಖಾರವಂತೂ. ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ಹಾಕಿ ಮಾಡಿರೋಂಥದ್ದು. ಆ ಹುಳಿ ಗೊತ್ತಾಗ್ತಿದೆ, ಒಂಥರ ತಿಕ್ನೆಸ್ ಗೊತ್ತಾಗ್ತದೆ, ಸ್ಪೈಸಿ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗ್ತಿದೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಕಾಂಬೋ ಆಗಿದೆ ಇದಕ್ಕಂತೂ. ಬಟ್ ಇದಂತೂ ಒಂದು ಒಳ್ಳೆ ಸ್ನ್ಯಾಕಿ ಕೈಂಡ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ಬಂದಾಗ ಈ ಥರ ಎಲ್ಲ ತೊಗೊಂಡು ಇದನ್ನೆಲ್ಲ ಹಿಡ್ಕೊಂಡು ತಿಂದಾಗ ಅದ್ಭುತವಾಗಿರುತ್ತೆ. ಒಂದು ಪೀಸ್ಫುಲ್ ಜಾಗ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8-8:30 ಗಂಟೆ ರನ್ ಮಾಡ್ಕೊಂಡು ಬರ್ತದೆ ಗೈಸ್. ಯಾವುದೇ ಥರ ರಜಾ ಇಲ್ಲ, ಯಾವಾಗ ಬೇಕಾದ್ರೆ ನೀವು ಬರ್ಬೋದು. ಫ್ಯಾಮಿಲಿ ಒಟ್ಟಿಗೆ ಕೂಡ ಬರ್ಬೋದು, ಬಿಕಾಸ್ ಫ್ಯಾಮಿಲಿ ಕೂಡ ಸುಮಾರು ಜನ ಬರ್ತಾಯಿದೆ. ಬೆಸ್ಟ್ ಸ್ಪಾಟ್. ನೆಕ್ಸ್ಟ್ ಐಟಮ್ ನೀರು ದೋಸೆ ಒಟ್ಟಿಗೆ ಚಿಕನ್ ಸುಕ್ಕ, ಗೀ ರೋಸ್ಟ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಒಂದು ಪ್ಲೇಟ್ಗೆ 1, 2, 3, 4 ಪೀಸ್ ಹಾಕಿ ಕೊಟ್ಟಿದ್ದಾರೆ. ಯಪ್ಪ ಒಣಗೋಗಿದೆ. ಕೆಳಗಿರೋ ಪೀಸ್ ತಗೊಳ್ಳೋಣ, ಹೀಗೆ ಬ್ರೇಕ್ ಮಾಡ್ಕೊಳ್ಳೋಣ. ಹೇಗಿದೆ ನೋಡಿ. ಓ ಮೈ ಗಾಡ್, ಯಾವುದೇ ಐಟಮ್ ತೊಗೊಳ್ಳಿ ತಿಕ್ಕಾಗಿ ಆ ಮಸಾಲವಂತೂ ಡೀಪಾಗಿ ಹಾಕಿದ್ದಾರೆ. ಹೀಗೆ ಫಸ್ಟ್ ಈ ಪೀಸ್ನು ತೊಗೊಂಡು ಪೀಸ್ ಒಟ್ಟಿಗೆ ವಿತ್ ಗ್ರೇವಿನೂ ತೊಗೊಂಡು ಆಹಾ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ಫುಡ್ಡು ಡಿಸಪಾಯಿಂಟ್ಮೆಂಟ್ ಏನಂದರೆ ಬೇಗ ಆರೋಗ್ತಿದೆ. ಹೆವಿ ಗಾಳಿ ಅಲ್ಲ, ಅದಕ್ಕೆ ಆರೋಗುತ್ತೆ. ಗ್ರೇವಿ ಅಂತೂ ಬೆಸ್ಟ್ ಟೇಸ್ಟು. ಅಷ್ಟು ತಿಕ್ಕಾಗಿದೆ. ಆ ಕೊಬ್ಬರಿ ತುರಿಗಳು ಹಾಕಿರ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ಆನ್ ಪಾಯಿಂಟಿಗೆ ಗೊತ್ತಾಗ್ತಿದೆ ಟೇಸ್ಟ್ ಅಂತೂ. ನಾನು ಈ ಜಾಗಕ್ಕಂತೂ ಒಂದು ಟ್ರಾಲ್ ಶಾಪ್ ಮಾಡಿದ್ದೀನಿ ಮಲ್ಪೆಯಲ್ಲಿ. ಅವಾಗ ಮಾಡಬೇಕಾದ್ರೆ ಈ ಪ್ಲೇಸ್ ಮಾಡಬೇಕಂತ ಅನ್ಕೊಂಡು ಮಿಸ್ ಆಗ್ತಾಯಿತ್ತು. ಇವಾಗ ನಾನು ಈ ಉಡುಪಿ ಸೆಕ್ಟ್ರಿಗೆ ಬಂದಿದ್ದೆ ಪ್ರಾಬಬ್ಲಿ ಒಂದು ಜಾಗನೇ ಮೇಯ್ನಾಗಿ ಫೋಕಸ್ ಮಾಡೋದಕ್ಕೋಸ್ಕರನೇ. ಎದುರುಗನೇ ಆ ಕಲ್ಲಿರುತ್ತೆ, ಬೀಚ್ ಇರುತ್ತೆ, ತೆಂಗಿನ ಮರಗಳಿರುತ್ತೆ. ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಂಗೆ ಒಂದು ಫೀಲ್ ಇದೆ ಅಂತಲೇ ಹೇಳ್ತೀನಿ. ವಿತ್ ಎಕ್ಸಲೆಂಟ್ ಟೇಸ್ಟಲ್ಲಿರುವಂಥ ಒಂದು ಫುಡ್ಡು. ಏನಕ್ಕೆ ಬರ್ತಿರೋ ಇಲ್ವೋ, ಫುಡ್ಗೋಸ್ಕರ ಬನ್ನಿ, ಜೊತೆಗೆ ಈ ಜಾಗಕ್ಕೋಸ್ಕರ ಬನ್ನಿ. ತುಂಬ ಇಷ್ಟಪಡ್ತೀರಾ. ಸಕ್ಕತ್ತಾಗಿದೆ. ಪ್ರೈಸ್ ಯಾವುದು ಗೊತ್ತಿಲ್ಲ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಕಾಡರ ಬದಿ ಕೇಳಿದರೆ ಕಮೆಂಟಲ್ಲಿ ಹಾಕಿ, ಕೇಳಿದ್ರೆ ಈ ಕಡೆ ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಒನ್ ಆಫ್ ದ ವರ್ತ್ ವಿಸಿಟಿಂಗ್ ಸ್ಪಾಟು. ನೆಕ್ಸ್ಟು ಸಿಲ್ವರ್ ಫಿಶ್ ಟ್ರೈ ಮಾಡೋಣ. ಸಿಲ್ವರ್ ಫಿಶಲ್ಲಿ ರವಾ ಫ್ರೈ, ಒಂದು ಒಳ್ಳೆ ಸೈಜಲ್ಲಿರುವಂಥ ಸಿಲ್ವರ್ ಫಿಶ್ ಅಂತ ಹೇಳ್ಬೋದು. ಸ್ವಲ್ಪ ಮೀಟಿಯಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ. ರವಾ ಫುಲ್ ಡೀಪಾಗಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿ ಕೊಟ್ಟಿರೋಂಥದ್ದು. ಟೇಸ್ಟ್ ಮಾಡೋಣ. ಹೇಳ್ದಂಗೆ ಒಳ್ಳೆ ಸೈಜಲ್ಲಿದೆ. ಬರೀ ಮೂಳೆ ಮಾತ್ರ ಅಲ್ಲ, ಮಾಂಸನೂ ಸ್ವಲ್ಪ ಜಾಸ್ತಿ ಇದೆ. ಸೊ ತಿನ್ನೋಕೆ ತುಂಬ ಚೆನ್ನಾಗಿದೆ. ಇದು ಈ ಬೊಂಡಾಸ್, ಸ್ಕ್ವಿಡ್ ಫ್ರೈ ಎಲ್ಲನೂ ಒಂಥರ ಸ್ನ್ಯಾಕಿ. ಈವ್ನಿಂಗ್ ಟೈಮಲ್ಲಿ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ಈ ಸ್ವಲ್ಪ ದಪ್ಪ ಇರೋದಕ್ಕೋಸ್ಕರ ಮುಳ್ಳು ಕೂಡ ಸ್ವಲ್ಪ ಶಾರ್ಪ್ ಆಗಿದೆ. ಇವರು ನುಂಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಮೀಟ್ ಅಂತೂ ಆ್ಯಸ್ ಸಫಿಷಿಯೆಂಟ್ ಆಸ್ ದಟ್ ಅಂತ ಸುಮಾರಿದೆ. ಉಡುಪಿಲಿ ನಾನು ಮಾಡಿರೋ ಕಂಟೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಈ ಒಂದು ಜಾಗನೇ ಇರುತ್ತೆ. ಸೊ ಪಕ್ಕಾ ವಿಸಿಟ್ ಮಾಡಿ. ಟೇಸ್ಟ್ ವೈಸು ಯಾವುದೇ ಐಟಮ್ ಟ್ರೈ ಮಾಡಿ ಡೆಡಿಕೇಟೆಡ್ ಆಗಿ ಆನ್ ಪಾಯಿಂಟ್ ಆಗಿ ಒಂದು ಜಸ್ಟಿಫಿಕೇಷನ್ ಕೊಡುತ್ತೆ ಆ ಐಟಮ್ಸ್ಗಳಿಗೆ. ಫ್ಲೇವರ್ಸಲ್ಲೂ ಕಮ್ಮಿ ಮಾಡಿಲ್ಲ, ಟೇಸ್ಟಲ್ಲೂ ಕಮ್ಮಿ ಮಾಡಿಲ್ಲ, ಸ್ಪೈಸಿಯಲ್ಲೂ ಕಮ್ಮಿ ಮಾಡಿಲ್ಲ. ಪ್ರತಿಯೊಂದು ಬೆಸ್ಟ್ ಆಗಿದೆ. ಡಿಸ್ಕೋ ಫಿಶ್ ತವಾ ಫ್ರೈ, ಮಸಾಲೆ ತವಾ ಫ್ರೈ, ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ಮೇಲೆ ಮಾಡಿಕೊಡ್ತಾರೆ. ಇಲ್ಲಂತೂ ಸುಮಾರು ಫಿಶಸ್ ಇದೆ, ಪಾಂಫ್ರೆಟ್ ಆಗಲಿ, ಅಂಜಲ್ ಆಗಲಿ, ಬಂಗುಡೆ ಆಗಲಿ. ನಾನು ಡಿಸ್ಕೋ ತೊಗೊಂಡಿದ್ದೀನಿ, 3 ಕೂಡ ಸಿಗುತ್ತೆ. ಮಾಂಸ ತುಂಬಾ ಚೆನ್ನಾಗಿದೆ. ಇಟ್ಸ್ ಸೋ ಫ್ರೆಶ್. ಈ ಕಡೆ ಕೋಸ್ಟಲ್ ಸೈಡ್ ಬಂದಾಗ ಈ ಮೀಟ್ ಬಗ್ಗೆ ಬೇಜಾರೇ ಪಡೋಂಗಿಲ್ಲ, ಯಾಕಂದರೆ ಅಷ್ಟು ಫ್ರೆಶ್ ಆಗಿ ತುಂಬ ಒಳ್ಳೆ ಮೀನುಗಳನ್ನೇ ಹಾಕ್ತಾಯಿದ್ದಾರೆ. ಆ ಮಸಾಲ ಅಂತೂ ಕ್ಲೀನಾಗಿ ಕಾಣಿಸ್ತಾ ಇದ್ರು ನಿಮ್ಮ ಮೇಲ್ಗಡೆ. ಟೇಸ್ಟ್ ಮಾಡೋಣ.
ಚೆನ್ನಾಗಿದೆ. ಹುಳಿ ಡಾಮಿನೇಷನ್ ಸ್ವಲ್ಪ ಜಾಸ್ತಿ, ಹುಳಿ ಮುಂಚೆ ಇದ್ದಂಗಿದೆ ಡಿಸ್ಕೋ ಫಿಶಲ್ಲಿ. ಬಟ್ ಚೆನ್ನಾಗಿದೆ. ಬಟ್ ಹುಳಿ ಇಷ್ಟ ಆಗೋರು ಟ್ರೈ ಮಾಡಿ. ನನಗೆ ಹುಳಿ ಸ್ವಲ್ಪ ಜಾಸ್ತಿ ಇಷ್ಟ ಆಗಲ್ಲ, ಸ್ವಲ್ಪ ಜಾಸ್ತಿ ಹುಳಿ ಅಂತ ಅನಿಸ್ತಾ ಇದೆ. ಬಟ್ ಮೀಟ್ ಅಂತೂ ತುಂಬ ಫ್ರೆಶ್ಶು. ಆ ಸಾಲಿಡ್ನೆಸ್ ಅಂತೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಕಚ್ಚಬೇಕಾದ್ರೂ ಅಂತೂ. ಚೆನ್ನಾಗಿದೆ. ಒಂದು ಪ್ಲೇಟ್ಗೆ 2 ಮೀನು ಹಾಕ್ಕೊಡ್ತಾರೆ. ಸೈಜ್ ವೇರಿಯೇಷನಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು. ನನಗೆ ಸ್ವಲ್ಪ ಚಿಕ್ಕ ಸೈಜ್ ಇತ್ತಂತ ಅನಿಸುತ್ತೆ, 2 ಮೀನು ಕೊಟ್ಟಿದ್ದಾರೆ. ಮೀಟ್ ಒಟ್ಟಿಗೆ ಆ ಮಸಾಲೂ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆ ಮಸಾಲ ತಿಂದಾಗಲೇ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾಯಿದೆ. ಬಟ್ ಹುಳಿ ಗುರು, ಇವತ್ತು ವೀಕ್ ಡೇಸಲ್ಲಿ ಬಂದಿದ್ದೀನಿ, ಅದು ಕ್ರಿಸ್ಮಸ್ ದಿವಸ. ಜನ ಸ್ವಲ್ಪ ಕಮ್ಮಿ. ನಾರ್ಮಲ್ ಡೇಸು ವೀಕೆಂಡಲ್ಲಿ ಬಂದುಬಿಟ್ರು ಜನ ಸ್ವಲ್ಪ ಜಾಸ್ತಿ ಇರ್ತಾರಂತ ಅನಿಸುತ್ತೆ. ಓನರು ಅದೇ ಹೇಳಿದ್ರು. ಓನರ್ ಅಂತೂ ಒಳ್ಳೆ ಮನುಷ್ಯ. ಪರ್ಮಿಷನ್ ಕೇಳಿದಾಗ ಏನು ಹೇಳಿಲ್ಲ, ಮಾಡ್ಕೊಳ್ಳಿ ಸರ್ ಅಂತಲೇ ಹೇಳಿದ್ರು. ಚೆನ್ನಾಗಿದೆ, ಪರವಾಗಿಲ್ಲ. ನೆಕ್ಸ್ಟು ಮರುವಾಯಿ ತಿಂದ್ಬಿಟ್ಟು ಅದಾದಮೇಲೆ ಕೋರಿ ರೊಟ್ಟಿ ತಿಂದು ಮುಗಿಸೋಣ. ಮರುವಾಯಿ ಸುಕ್ಕ ಹೇಗಿದೆ ನೋಡಿ, ಒಳ್ಳೆ ಕ್ವಾಲಿಟಿಗಳು. ಯಾವುದೇ ಐಟಮ್ ತೊಗೊಂಡ್ರು ಖಾರ ಇದೆ, ಬಾಯಿ ಫುಲ್. ಈಗ ಹೇಗಿದೆ ನೋಡಿ, ಚಿಕ್ಕ ಮಾಂಸ. ಬಟ್ ತೆಗೆದು ತಿನ್ನೋಕ್ಕೆ ಬೇಜಾರಾಗುತ್ತೆ, ಬಟ್ ತಿನ್ನೋದಕ್ಕೂ ವರ್ತಾಗಿರುತ್ತೆ. ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಐಟಮ್. ಟೇಸ್ಟ್ ಮಾಡೋಣ. ಇದಾಗಲಿ ಚಿಕನ್ ಆಗಲಿ ಸುಕ್ಕ, ಕೊಬ್ಬರಿಯ ಮಸಾಲ ಹಾಕಿರೋದಕ್ಕೆ ಸ್ವಲ್ಪ ವೆಟ್ಟಾಗಿರುತ್ತೆ. ಜ್ಯೂಸಿ ಸ್ವಲ್ಪ ಅಬ್ಸರ್ವ್ ಆಗಿದೆ. ಅದು ಸ್ವಲ್ಪ ಔಟ್ ಆದಾಗ ಮಸಾಲ ಒಟ್ಟಿಗೆ ಸೈಕ್ ಟೇಸ್ಟು. ಇದು ಬೇಜಾರೇ ನಮಗೆ ತೆಗೆದು ತಿನ್ನಬೇಕು, ಅದು ಮೀಟ್ ಚಿಕ್ಕದಾಗಿರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಮಸಾಲ ಹಾಕ್ಕೊಟ್ರೆ ಅಂದ್ಕೊಡಿ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಜಾಗ, ಒಳ್ಳೆ ಫುಡ್ಡು. ಟಕ ಅಂತ ಖಾಲಿ ಮಾಡ್ಬಿಡ್ಬೋದು ಇದನ್ನಂತೂ. ಚಿಕ್ಕ ಮೀಟು, ಮಸಾಲ ಸ್ವಲ್ಪ ಜಾಸ್ತಿ, ಕೊಬ್ಬರಿ ಸ್ವಲ್ಪ ಜಾಸ್ತಿ. ಕಚ್ಚಿದಾಗ ಆ ಮಸಾಲ ವಿತ್ ಮೀಟು ಬಾಂಬಾಗಿದೆ. ಉಡುಪಿಲಿ ಒಂದು ಒಳ್ಳೆ ಟಾಳಿ ಶಾಪ್ ಹುಡುಕಿದ್ರೆ ಮಸ್ಟ್ ವಿಸಿಟಿಂಗ್ ಸ್ಪಾಟು. ಅದರೊಟ್ಟಿಗೆ ಒಳ್ಳೆ ಫುಡ್ಸು ಬೇಕಂದರೆ 100% ವರ್ತ್ ಆಗಿರುವಂಥ ಒಂದು ಸ್ಪಾಟ್. ಸೊ ಪಕ್ಕಾ ವಿಸಿಟ್ ಮಾಡಿ. ವಿ ಕೇಮ್ ಟು ಅನ್ ಎಂಡ್. ಕೋರಿ ರೊಟ್ಟಿ ವಿತ್ ಚಿಕನ್ ಗ್ರೇವಿ ಟೇಸ್ಟ್ ಮಾಡಿಬಿಟ್ಟು ಮುಗಿಸೋಣ. ಕೋರಿ ರೊಟ್ಟಿ ವಿತ್ ಚಿಕನ್ ಗ್ರೇವಿಗರು ಹಿಂಗೆ ಇದನ್ನ ಹಿಡ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ, ಓ ಮೈ ಗಾಡ್, ಹಾಗೆ ವಿತ್ ಪೀಸ್ ಹಾಕ್ಕೊಂಡು ಇದು ಸ್ವಲ್ಪ ಸೋಕ್ ಆಗಬೇಕು, ಆಮೇಲೆ ತಿಂದ್ರೆ ಮಜಾ ಇರುತ್ತೆ ಇದಂತೂ. ಬಟ್ ಈಗ ಟೈಮ್ ಇಲ್ಲ ನನಗೆ. ಹೀಗೆ ಇದನ್ನು ತಗೊಂಡು ನೋಡಿ ಹೇಗಿದೆ. ಇದು ಸ್ವಲ್ಪ ಸೋಕ್ ಆಗಿಬಿಟ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಪೀಸಸ್ ಒಂದು 3ರಿಂದ 4 ಪೀಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಬೇಯಿಸ್ಯಾರು. ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಗ್ರೇವಿ ಅಂತೂ ಫುಲ್ ಡೈಲ್ಯೂಟು. ಲೈಟ್ ಲೇಯರ್ ಆಫ್ ಮಸಾಲ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದಕ್ಕೆ ಈ ಥರನೇ ತಿನ್ನಬೇಕು. ಸ್ವಲ್ಪ ಸೋಕಾಗಿ ಬಿಟ್ಬಿಟ್ಟು ತಿಂದಾಗಂತೂ ಲೈಟ್ ಕ್ರಿಸ್ಪೊಟ್ಟಿಗೆ ಮೆತ್ತಿಗೆ ಕೋರಿ ರೊಟ್ಟಿ ತಿನ್ನೋಕ್ಕೆ ಸಗದಾಗಿರುತ್ತೆ. ಚಿಕನ್ ಗ್ರೇವಿ ಲೈಟ್ ಮೀಟ್ ಫ್ಲೇವರ್ ಸ್ವಲ್ಪ ಇನ್ಫ್ಯೂಸ್ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೇಯಿಸಿದೆ. ಬಟ್ ಚಿಕನ್ ಅಂತೂ ಓಕೆ ಲೈಟಾಗಿ ನನಗೆ ಸಪ್ಪೆ ಅಂತ ಅನಿಸ್ತದೆ. ಬ್ಲ್ಯಾಂಡ್ ಫ್ಲೇವರ್ ಕೊಡ್ತಾರೆ ಚಿಕನ್ ಅಂತೂ. ಬಟ್ ಗ್ರೇವಿ ವಿತ್ ಕೋರಿ ರೊಟ್ಟಿ ತುಂಬ ಚೆನ್ನಾಗಿದೆ. ತಿಂತಾನೇ ಇರಬೇಕಂತ ಅನಿಸ್ತಾ ಇದೆ ಗುರು. ತಿಂದಿರೋ ಪ್ರತಿಯೊಂದು ಐಟಮಲ್ಲಿ ಪ್ರತಿಯೊಂದು ನನಗೆ ತುಂಬ ಇಷ್ಟ ಆಯಿತು. ಪರ್ಸನಲಿ ಸಿಗಾಬಿಟ್ಟೆ ಫೇವ್ರೇಟು. ಇದು ಸ್ವಲ್ಪ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ನನಗೆ ಟೇಸ್ಟು. ಸೂಪರ್. ಐ ಆಮ್ ಸೋ ಸ್ಯಾಟಿಸ್ಫೈಡ್. ನಾನೀಗ ವೀಡಿಯೋ ಮುಗಿಸಿದ್ರು ಕೂಡ ಒಂದು 1 ಅವರ್ 1.5 ಅವರ್ ಇಲ್ಲೇ ಕೂತ್ಕೊಂಡು ಜಾಗನ ಎಂಜಾಯ್ ಮಾಡ್ಕೊಂಡು ಆಮೇಲೆ ನಾನು ಹೋಗೋದು. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೈಸ್. ಆ ಪ್ರೈಸಿಂಗ್ ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ಅವ್ರ ಹತ್ರ ಕೇಳ್ಬಿಟ್ಟು. ಸೊ ಪಕ್ಕಾ ವಿಸಿಟ್ ಮಾಡಿ. ತುಂಬ ಇಷ್ಟಪಡ್ತೀರಾ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು. ಫ್ರೆಂಡ್ಸು, ಫ್ಯಾಮಿಲಿ, ಪ್ರತಿಯೊಂದು ಗ್ಯಾಂಗ್ ಸಮೇತ ಬಂದು ಟ್ರೈ ಮಾಡುವಂಥ ಒಂದು ಜಾಗ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾರೆ KFC ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.